ಇಂಡಸ್ಟ್ರಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿರುವಂಥ ಜಡೇಶ್, ನಾನು ಕೂಡ ನಿಮ್ಗೆ ತುಂಬ ಆಭಾರಿಯಾಗಿ ಥ್ಯಾಂಕ್ಸ್ ಹೇಳ್ತಾ ನಿನಗೂ ಕೂಡ ಚಿರಋಣಿಯಾಗಿರ್ತೀನಿ. ಸತ್ಯಪ್ರಕಾಶ್ ಸರ್, ಒಂದೇ ಒಂದು ಕಿವಿ ಮಾತು ನೋಡಿ, ಇವಾಗಲೂ ಹೇಳ್ತೀನಿ, ಜಡೇಶ್ ಈಗಲೇ ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಂದು ಕತೆಗೆ ರೆಡಿ ಮಾಡ್ಕೊಳ್ಳಿ. ಅಲ್ಲಲ್ಲ ಮಾಡ್ಕೊಳ್ಳಿ, ಯಾಕಂದರೆ ನಮ್ಮಲ್ಲಿ ಯಾವಾಗಲೂ ಆಗೋದು ಹಿಂಗೇನೆ, ಕಾಂಬಿನೇಷನ್ಗಳು ಕಟ್ಟಿ ಹೊಡೆದಾಗ ಕಟ್ಟಿ ಮ್ಯಾಚ್ ಹೊಡಿತೀವಲ್ಲ, ಟಕ್ಕಂತ ಎಲ್ಲ ಪ್ಲೇಯರ್ಸು ದೂರ ಆಗೋಗ್ಬಿಡ್ತೀವಿ. ಆ ದೂರ ಆಗಿರೋದೇ ನಮ್ಮ ವೀಕ್ನೆಸ್ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದಕ್ಕೆ ನಾವೇನು ಹೇಳ್ಬೋದು ಅಂದರೆ, ನಿರ್ದೇಶಕನ ಬಿಡಬೇಡಿ, ಚೆನ್ನಾಗಿ ಸಾಕೊಳ್ಳಿ. ಯಾಕಂದರೆ ನೀವು ನಾಟಕ ಮಾಡಲ್ಲ, ಮೋಸ ಮಾಡಲ್ಲ, ಸ್ವಲ್ಪ ಮುಚ್ಕೊಂತೀರ, ಇಲ್ಲ ಫೋನ್ ಎತ್ತಲ್ಲ, ಇಲ್ಲ ಕೈ ಸಿಕ್ಕಲ್ಲ, ಮೂರೇ ತಾನೆ. ಇದು ನಮಗೆ ಕಾಮನ್ ಆಗ್ಬಿಟ್ಟಿದೆ. ಹಂಗನ್ಬಿಟ್ಟು ನೀವು ಕೆಟ್ಟವರಲ್ಲ, ನೀವು ದಿಲ್ದಾರ್, ನೀವು ನಿಮ್ಮ ದಿಲ್ಲಿಗೆ ನನ್ನ ಹ್ಯಾಟ್ಸ್ ಆಫ್, ನಿಮ್ಮ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ. ಯಾರು ಬಂದ್ರೂ ನಾನು ನಿಂತ್ಕೊತೀನಿ ಅಂತೀರಲ್ಲ, ಅದೇ ನಿಮ್ಗೆ ದೊಡ್ಡ ಶಕ್ತಿ. ಸೊ ಹಂಗಾಗಿ ಇವಾಗಲೇ ಜಡೇಶ್ನ ಲಾಕ್ ಮಾಡಿ, ಬೀಗದ ಕೈ ಎಲ್ಲ ನಾವಿದ್ದೀವಿ, ನಮ್ಮನ್ನು ಯೂಸ್ ಮಾಡಿ, ಬಿಡಬೇಡಿ. ಸ್ವಾಮಿ ಬಗ್ಗೆ, ಸ್ವಾಮಿ ಜೊತೆಲಿ ಕರ್ಣ, ಸ್ವಾಮಿ ಗೊತ್ತಿಲ್ಲ, ಕೆಲವ್ರದ್ದು ಕೈ ರುಚಿ ಅಡುಗೆಯಲ್ಲಿ ಸುಮ್ಮನೆ ಹಂಗೆ ಹಾಕಿದ್ರೆ ಅಡುಗೆ ಆಗುತ್ತೆ, ತುಂಬ ರುಚಿ ಅಂತಾರಲ್ಲ, ಹಂಗೆ ಎಲ್ಲ ಕೊಟ್ಟಿದ್ದೀವಿ, ಇದರಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ ಪ್ರೊಡ್ಯೂಸರು. ಸ್ವಾಮಿ ಹಂಗೆ ಇಟ್ಕೊಂಡ ಅಂದರೆ ಕ್ಯಾಮ್ರಾನ, ಅದೇನೋ ಗೊತ್ತಿಲ್ಲ, ಅದೊಂದು ಮ್ಯಾಜಿಕ್ ಅದು, ಅಷ್ಟು ಅದ್ಭುತವಾಗಿ ನನಗೊಬ್ಬ ತಮ್ಮ ಅವನು. ಸೊ ಹಂಗಾಗಿ ನಾನು ಅವನು ಇವನು ಅಂತ ಮಾತಾಡ್ತೀನಿ, ಯಾಕಂದರೆ ಅವ್ನು ಚಿಕ್ಕವನಿಂದ ನಾನು ನೋಡಿದ್ದೀನಿ. ಜೊತೆಯಲ್ಲಿ ಕಾರಣ ಅವರಿಬ್ಬರು ಪಾರ್ಟ್ನರ್ಶಿಪ್ ಹೆಂಗಿದೆ ಅಂದರೆ, ಅದ್ರ ರಿಸಲ್ಟೇ ನಮ್ಮ ಈ ಟೀಸರ್ ಆಗ್ಬೋದು, ಸಿನಿಮಾ ಆಗ್ಬೋದು, ಅದ್ಭುತವಾದ DOP ನಮ್ಮ ಸ್ವಾಮಿ. ಒನ್ಸ್ ಅಗೇನ್ ಕರ್ಣ, ನೀನು ಕೂಡ ಬಂದಿಲ್ಲ, ಸುಮಾರು ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಯಲ್ಲಿ ಜಡೇಶ್ನ ತುಂಬ ಒಳ್ಳೆ ಗೆಳೆಯನಾದ ಸುಧಾಕರ್ ಆಚೆ ಬರಲ್ಲ, ಬಾಯ್ಲಿ ಸುಧಾಕರ್ ಆಚೆ ಬರಲ್ಲ, ಮಾತಾಡಲ್ಲ, ಏನೂ ಮಾಡಲ್ಲ, ಬರೀ ಜಡೇಶ್ಗೆ ಸಪೋರ್ಟ್ ಆಗಿ ಮಾಡ್ಕೊಂಡಿರ್ತೀಯ ನೀನು. ಇಷ್ಟು ಕೆಲಸಗಳ ಹಿಂದೆ ಒಂದು ಬೆನ್ನೆಲುಬಾಗಿ ನಿಂತಿರುವಂಥ ಒಂದು ಅದ್ಭುತವಾದ ಮನುಷ್ಯ. ತುಂಬ ಖುಷಿ ಆಗುತ್ತೆ ಶೆಟ್ರ್ ನನಗೆ. ಏನನ ಆಗಲಿ ಆತನ ಪಾಡ್ಗ ಆತ ಜೊತೆಯಲ್ಲೇ ನಿಂತ್ಕೊಂಡು ಎಲ್ಲ ವಹಿಸ್ಕೊಂಡು ಮಾಡೋದು, ನಿಜವಾಗ್ಲೂ ನಿಮ್ಮಂಥವ್ರು ನಮಗೂ ಕೂಡ ಬೇಕು. ಸಿಗೋದು ಕಷ್ಟ ನಮಗೆ, ಏನು ಮಾಡೋದು, ಈ ಅಷ್ಟು ಭಯಂಕರವಾದ ಕಾಲ ಇವಾಗ. ನನಗೊಂದು 2-3 ಕೋಟಿ ದಯವಿಟ್ಟು. ಈ ಮಧ್ಯೆ ಇನ್ನೂ 2-3 ಸಾಂಗ್ ರಿಲೀಸ್ ಮಾಡ್ತೀವಲ್ಲ, 3 ಸಾಂಗ್ ರಿಲೀಸ್ ಮಾಡ್ತೀವಿ. 13ನೇ ತಾರೀಕು ಯಾವ ಸಾಂಗಪ್ಪ? 13ನೇ ತಾರೀಕು ನಿಂಗವ್ವ ಅಂತ ತುಂಬ ಒಳ್ಳೆಯ ಸಾಂಗ್ ರಿಲೀಸ್ ಮಾಡ್ತಾ ಇದ್ವಿ. ಅವತ್ತು ಕೂಡ ಹಿಂಗೆ ಎಲ್ಲೂ ಹೀಗೆ ಸೇರಿ ಅದನ್ನು ಎಂಜಾಯ್ ಮಾಡೋಣ. ಅದಾದಮೇಲೆ ವಿತನ್ಯ ಅದೊಂದು ಸಾಂಗ್ ಮಾಡ್ತೀವಿ. ಅದಾದಮೇಲೆ ಟ್ರೈಲರ್ ಲಾಂಚ್ ಮಾಡ್ತೀವಿ. ಈ ಥರದ ಎಲ್ಲ ಮತ್ತೆ ಸೇರಿ ಫುಲ್ಲು ಎಂಗೇಜಿಂಗ್ ಆಗಿರ್ತೀವಿ. ನಿಮ್ಮೆಲ್ಲರ ಆರೈಕೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಎಲ್ಲ ಕಲಾವಿದ್ರ ಮೇಲೆ ಇರಲಿ. ನೀವೆಲ್ಲ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಅಂತ ಕೇಳ್ಕೊತಾ ಈ ಮಾತನ್ನ ಮುಗಿಸ್ತೀನಿ.